ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟನಿ ಮಾಮ್ಸ್. ಈ ದಿನ ನಾವು ಭಾಗಾಕಾರವನ್ನು ಮಕ್ಕಳಿಗೆ ಈಸಿಯಾಗಿ ಯಾವ ರೀತಿಯಾಗಿ ಹೇಳ್ಕೊಡೋದು ಅಂತ ಹೇಳಿಬಿಟ್ಟು ನೋಡೋಣ. ಈ ಒಂದು ಮೆಥಡಿಂದ ಬಹಳಷ್ಟು ಬೇಗ ಭಾಗಾಕಾರದ ಬಗ್ಗೆ ಮಕ್ಕಳು ಕಲಿತಾರೆ. ಈ ನಮ್ಮ ಒಂದು ಗಣಿತದ ಮೂಲ ಕ್ರಿಯೆಗಳಾದ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರದಲ್ಲಿ ಮಕ್ಕಳು ಜಾಸ್ತಿ ತಡವರಿಸೋದು ಈ ಭಾಗಾಕಾರದಲ್ಲಿ. ಹಾಗಾಗಿಬಿಟ್ಟು ಈಸಿಯಾಗಿ ಹಂತ ಹಂತವಾಗಿ ಈ ದಿನ ನಾವು ಭಾಗಾಕಾರ ಮಾಡೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈ ಭಾಗಾಕಾರಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಪದಗಳಿದ್ದಾವೆ. ಅದು ಬಂದು ಒಳಗಡೆ ನಾವು ಏನು ಲೆಕ್ಕವನ್ನು ಬಿಡಿಸ್ತೀವಲ್ವ ಅದನ್ನು ನಾವು ಭಾಜ್ಯ ಅಂತ ಹೇಳ್ತೀವಿ. ಹೊರಗಡೆ ಯಾವ ಸಂಖ್ಯೆಯಿಂದ ಅದನ್ನು ಭಾಗಿಸ್ತೀವಲ್ಲ ಅದನ್ನು ನಾವು ಭಾಜಕ ಅಂತ ಹೇಳ್ತೀವಿ. ಈ ಭಾಜಕದಿಂದ ಭಾಜ್ಯವನ್ನು ಭಾಗಿಸದ ಮೇಲೆ ಏನು ಉತ್ತರ ಬರುತ್ತಲ್ವ ಅದನ್ನು ನಾವು ಭಾಗಲಬ್ಧ ಅಂತ ಹೇಳ್ತೀವಿ. ಅದಾದ ಮೇಲೆ ಭಾಜಕದಿಂದ ಭಾಜ್ಯ ಭಾಗಿಸಿದ ಮೇಲೆ ಕೆಳಗೆ ಲಾಸ್ಟಿಗೆ ಯಾವುದಾದ್ರೂ ಅಂಕಿ ಉಳಿದ್ರೆ ಅದನ್ನು ನಾವು ಶೇಷ ಅಂತ ಹೇಳ್ತೀವಿ. ಅಂದರೆ ಉಳಿದಿರೋದನ್ನು ನಾವು ಶೇಷ ಅಂತ ಹೇಳ್ತೀವಿ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಬನ್ನಿ ನೋಡೋಣ ಯಾವ ರೀತಿಯಾಗಿ ಈ ಲೆಕ್ಕವನ್ನು ಬಿಡಿಸೋದು ಅಂತ ಹೇಳಿಬಿಟ್ಟು. ಮೊದಲನೇದಾಗಿ ನಾನು ಇದೇ ಲೆಕ್ಕವನ್ನು ತಗೊಳ್ತೀನಿ. 963. ಅದರಲ್ಲಿ ಇದು ಭಾಗಾಕಾರದ ಸಿಂಬಲ್. ಇದರೊಳಗಡೆ ಬಹಳಷ್ಟು ಜನ ಈ ರೀತಿಯಾದಂತಹ ಸಿಂಬಲ್ ಸಹ ಯೂಸ್ ಮಾಡ್ತಾರೆ. ಇಲ್ಲಿ ಭಾಗಲಬ್ಧವನ್ನು ಬರೀತಾರೆ, ಕೆಲವರು ಇಲ್ಲಿ ಮೇಲೆ ಭಾಗಲಬ್ಧ. ಎರಡೂ ಸರಿನೇ. ಸೊ ಬನ್ನಿ, ನಾನು ಭಾಜಕ 3 ತೊಗೊಂಡಿದ್ದೀನಿ. ಭಾಜಕ 3 ತೊಗೊಂಡಿದ್ದೀನಿ ಅಂತ ಅಂದರೆ ಮೊದಲನೇದಾಗಿ ಮಕ್ಕಳಿಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ, ಬಿಗಿನಿಂಗ್ ಸ್ಟೇಜಲ್ಲಿ ಕಲಿಸ್ತಾ ಇದ್ದೀವಿ ಅಂತ ಅಂದರೆ ನಾವಿಲ್ಲಿ 3ರ ಮಗ್ಗಿಯನ್ನು ಬರೆಸ್ಬಿಡೋಣ. 3 1 3, 3 2 6, 3 3 9, 3 4 12. ಸೊ 3 10 30ವರೆಗೂ ಸಹ ನೀವು ಬರೆಸ್ಬಿಡಿ. ನೆಕ್ಸ್ಟ್ ಬನ್ನಿ ನೋಡೋಣ. ಸೊ ಈ ಭಾಜಕದಿಂದ ಫಸ್ಟು ನಾವು ರೂಲ್ಸ್ಗಳನ್ನು ಹೇಳೋಣ. ಒಂದೊಂದೇ ಅಂಕಿಯನ್ನು ತಗೊಬೇಕು ಅಂತ ಹೇಳಿಬಿಟ್ಟು. 1ನೇ ಅಂಕಿ 9. ಹೌದು. ಸೊ ಭಾಜ್ಯದ ಮೊದಲನೇ ಅಂಕಿ 9, ಅದು ಭಾಜಕಕ್ಕಿಂತ ದೊಡ್ಡದಾಗಿದೆ. ಹಾಗಾಗಿ ನಾವು ಒಂದೇ ಅಂಕಿಯನ್ನು ನಾವು ಭಾಗಿಸ್ತಾ ಬರ್ತೀವಿ. 3 ಎಷ್ಟಲೆ 9? ಈ ಪ್ರಶ್ನೆ ಪದೇ ಪದೇ ಕೇಳಿಸ್ರಿ. 3 ಎಷ್ಟಲೆ 9? ಇಲ್ಲಿ ನೋಡಿ, 3 3 9, 3 3 9. ಕೈ ಹೀಗೆ ಬರಬೇಕು. ಮಗ್ಗಿ ಯಾವ ರೀತಿಯಾಗಿ ಬರಿತೀವಲ್ವ ಅದೇ ರೀತಿ. ಫ್ರೆಂಡ್ಸ್, ಮತ್ತೊಂದು ವಿಚಾರ, ಭಾಗಾಕಾರ ಮಾಡಬೇಕು ಅಂತ ಅಂದರೆ ನಮಗೆ ಮಗ್ಗಿಗಳು ಬರಲೇಬೇಕು. ಮಗ್ಗಿ ಬರಲಿಲ್ಲ ಅಂತ ಅಂದರೆ ಭಾಗಾಕಾರ ಮಾಡೋಕ್ಕೆ ಬರೋದಿಲ್ಲ. 3 3 9. ಸೊ 9ರಲ್ಲಿ 9 ಕಳೆದಾಗ 0. ಸೊ ಒಂದು ಸ್ಟೆಪ್ ಮುಗೀತು. ಈಗ ಭಾಜ್ಯದ 2ನೇ ಅಂಕಿ 6 ಇಳಿಸ್ಕೊತಾ ಇದ್ವಿ. 3ನೇ ಮಗ್ಗಿಯಲ್ಲಿ 6 ಯಾವಾಗ ಬರುತ್ತೆ? ಹೌದು, 3 ಎಷ್ಟಲೆ 6? 3 2 6, 3 2 6. 6ರಲ್ಲಿ 6 ಕಳೆದ್ರೆ 0. ನೆಕ್ಸ್ಟು 3ನೇ ಹಂತ. ಈ 3 ಇಳಿಸ್ತಾ ಇದ್ದೀನಿ. 3 1 3. ಮತ್ತೆ 3ರಲ್ಲಿ 3 ಕಳೆದಾಗ 0 ಬರುತ್ತೆ. ಇದುವೇ ಶೇಷ. ಇದು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಭಾಳ ಈಸಿಯಾಗಿ ನಾವು ಈ ಲೆಕ್ಕವನ್ನು ನಾವು ಬಿಡಿಸಬಹುದು. ನೆಕ್ಸ್ಟ್ ಬರೋಣ. ಸ್ವಲ್ಪ ನೆಕ್ಸ್ಟು ಕಂಟಿನ್ಯೂ ನೆಕ್ಸ್ಟ್ ಆವ್ರೇಜ್ ಸ್ಟೂಡೆಂಟ್ಸಿಗೆ ಅಂತಲೂ ಹೇಳಬಹುದು, ಅಥವಾ 2ನೇ ಹಂತ ಆದರೂ ಹೇಳಬಹುದು. ಓಕೆ ಬನ್ನಿ 6. ಓಕೆ ಬನ್ನಿ 2ನೇ ಲೆಕ್ಕ. ಈ 2ನೇ ಲೆಕ್ಕದಲ್ಲಿ ಮೊದಲನೇ ಲೆಕ್ಕದಲ್ಲಿ ನಾವು ಡೈರೆಕ್ಟಾಗಿ ಭಾಗ ಆಗುವಂತಹ ಅಂಕಿಗಳನ್ನೇ ತಗೊಂಡು ತೋರಿಸಿದ್ರೆ ಈಸಿ ಆಗೋಕ್ಕೆ. ನೆಕ್ಸ್ಟು ಒಂದು ಸ್ವಲ್ಪ ಮುಂದಿನ ಹಂತ 6ನೇ ಮಗ್ಗಿ ತೊಗೊಂಡಿದ್ದೀನಿ. 6ನೇ ಮಗ್ಗಿಯನ್ನು ನಾನು ಮುಂಚೆ ಹೇಳಿರೋ ಹಾಗೆ ಇಲ್ಲಿ ಬರೆಸ್ಬಿಟ್ಟಿದ್ದೀನಿ. ಓಕೆ, ಈಗ ಬನ್ನಿ 6. ಭಾಜ್ಯದ ಮೊದಲ ಅಂಕಿ 6. ಸೊ 6 6 ಸೇಮ್ ಇದೆ, ಅಥವಾ ಜಾಸ್ತಿ ಇರಬೇಕು. ಮೊದಲ ಅಂಕಿ ಜಾಸ್ತಿ ಇರಬೇಕು. ಕಡಿಮೆ ಆಯಿತು ಅಂತಂದರೆ ನಾವು ಡೈರೆಕ್ಟಾಗಿ 2 ಅಂಕಿಗಳನ್ನು ತೊಗೊಬೋದು. ಹಾಗಾಗಿಬಿಟ್ಟು ಈಗ 1 ಅಂಕಿನೇ ತೊಗೊಳ್ತಾ ಇರೋದು. ರೂಲ್ಸ್ ಕರೆಕ್ಟಾಗಿ ತಿಳ್ಕೊಳ್ಳಿ. ಇಲ್ಲಿ ನಾವು 1 ಅಂಕಿನೇ ತೊಗೊಳ್ತಾ ಇದ್ದೀವಿ. ನೆಕ್ಸ್ಟ್ 2 ಅಂಕಿ ಯಾಕೆ ತೊಗೊಳ್ತೀವಿ ಅಂತ ಅದನ್ನು ಉದಾಹರಣೆಯಲ್ಲಿ ಹೇಳ್ತೀನಿ. 6 1 6. 6 ಎಷ್ಟಲೆ 6 ಅಂತ ಕೇಳ್ಕೊಬೇಕು ಮನಸ್ಸಲ್ಲಿ. 6 1 6. ಸೊ 6ರಲ್ಲಿ 6 ಕಳೆದಾಗ 0. ನೆಕ್ಸ್ಟನ್ನು ನಾವು ಇಳಿಸ್ಕೊಳ್ತೀವಿ 1. ಇಲ್ಲಿ ನೋಡಿ ಕರೆಕ್ಟಾಗಿ. 6ರ ಮಗ್ಗಿಯಲ್ಲಿ 1 ಹೋಗೋದಿಲ್ಲ ಅಲ್ವಾ. 6 1 6ರಿಂದ ಸ್ಟಾರ್ಟ್ ಆಗುತ್ತೆ. 6ಕ್ಕಿಂತ 1 ಕಡಿಮೆ ಇದೆ. ಹಾಗಾಗಿಬಿಟ್ಟು ನಾವೇನು ಮಾಡಬೇಕು? ರೂಲ್ಸ್ ಪ್ರಕಾರ 0ನ ಇಲ್ಲಿ ಕಟ್ಟಿಬಿಟ್ಟು ಇಲ್ಲಿ 6 0ಗೆ 0. 6 0 ಮಗ್ಗಿ ಕಲ್ತಿದ್ದೀವಲ್ವಾ. 6 0ಗೆ 0. 1ರಲ್ಲಿ 0 ಕಳೆದ್ರೆ 1. ಈಗ ಬರೋಣ ನೆಕ್ಸ್ಟ್ ಸ್ಟೆಪ್ಪು 8 18. ಕೆಲವರು ಡೈರೆಕ್ಟಾಗಿ ಹೀಗೆ 1 ಇಳಿಸ್ಕೊಂಡಾದಮೇಲೆ ಇಲ್ಲಿ 8 ಇರುತ್ತಲ್ವ. ಸೊ ಆ 8 ಇಲ್ಲೇ ಇಳಿಸ್ಕೊತೀವಿ. ಸೊ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು.
ಇಲ್ಲಿ ಸೊನ್ನೆನ ಕಟ್ಟಿ ಡೈರೆಕ್ಟಾಗಿ ಇಳಿಸ್ಕೊಬಹುದು. ಆದರೆ ಭಾಗಾಕಾರದ ಕರೆಕ್ಟ್ ಮೆಥಡ್ ಇದೆ. ಯಾಕೆ ಅಂದರೆ ಯಾವುದೇ ಒಂದಕ್ಕೆ ನಾವು ರೀಸನ್ಸ್ ಕೊಡಬೇಕು, ಒಂದೊಂದೇ ಹಂತ ಆದಮೇಲೆ ನೆಕ್ಸ್ಟ್ ಸಂಖ್ಯೆನ ಅಥವಾ ಅಂಕಿನ ನಾವು ಇಳಿಸ್ಕೊಬೇಕಾಗತ್ತೆ. ಆಯಿತಾ? ನೆಕ್ಸ್ಟ್ 8 ತೊಗೊಂಡೆ, 18, 6 3 18. ಓಕೆ, 6 3 18. 8ರಲ್ಲಿ 8 ಕಳೆದ್ರೆ 0 1 0. ಇನ್ನೂ ಒಂದು ರೂಲ್ಸ್ ಹೇಳ್ತೀನಿ ಭಾಗಾಕಾರದ, ಈಸಿಯಾಗಿ ನೆನ್ಪಿಟ್ಕೊಳ್ರಿ. 1 2 3 ಭಾಜ್ಯದಲ್ಲಿ 3 ಅಂಕಿಗಳಿದ್ದಾವೆ. ಹಾಗಾಗ್ಬಿಟ್ಟು ನಾವು ಭಾಗಾಕಾರದಲ್ಲಿ ಅಂತ ಅಂದರೆ ಇದು ಭಾಗಲಬ್ಧದಲ್ಲಿ 3 ಅಂಕಿ, ಉತ್ತರದಲ್ಲಿ 3 ಅಂಕಿ ಬಂದೇ ಬರುತ್ತೆ. ಇದನ್ನು ನಾವು ಮಕ್ಕಳಿಗೆ ಸ್ಪಷ್ಟಪಡಿಸ್ಬಿಟ್ರೆ ಭಾಗಾಕಾರ ಬಹಳ ಈಸಿ ಆಗುತ್ತೆ. ಇಲ್ಲಿ 3 ಅಂಕಿಗಳಿದೆ, ಭಾಗಲಬ್ಧನೂ ಸಹ 3 ಅಂಕಿಗಳ ಒಂದು ಭಾಗಲಬ್ಧ ಸಿಗತ್ತೆ. ಓಕೆ, ಬರೋಣ ನೆಕ್ಸ್ಟ್ ಒಂದು ಸ್ವಲ್ಪ ಮುಂದಕ್ಕೆ. ಓಕೆ, ಇಲ್ಲಿ ನಾನು ತೊಗೊಳ್ತೀನಿ. ಈಗ ಸದ್ಯಕ್ಕೆ ಇಲ್ಲಿ 6ನೇ ಮಗ್ಗಿ ಬರ್ಕೊಂಡಿದ್ದೀನಲ್ವಾ, ಹಾಗಾಗ್ಬಿಟ್ಟು 6ನೇ ಒಂದು ಭಾಜಕನೇ ತೊಗೊಂಡ್ಬಿಡ್ತೀನಿ. ಸೊ ಬನ್ನಿ. ಓಕೆ, ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ನಾನು? 4 ಅಂಕೆಗಳ ಸಂಖ್ಯೆಯನ್ನು ತೊಗೊಂಡಿದ್ದೀನಿ. ಮಗ್ಗಿ ಅದೇ 6ರ ಮಗ್ಗಿ ತೊಗೊಂಡಿದ್ದೀನಿ. ಬನ್ನಿ ನೋಡೋಣ. ಮೊದಲನೇ ಫಸ್ಟ್ ಅಂಕಿನ ತೊಗೊಬೇಕು ಅಂತ ಹೇಳಿದ್ವಲ್ವಾ, 5 ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡಿದಾಗ ನಾವು ಭಾಜ್ಯದಲ್ಲಿ 6ಕ್ಕಿಂತ 5 ಅನ್ನೋದು ಕಡಿಮೆ ಇದೆ. ಹಾಗಾಗ್ಬಿಟ್ಟು ಅದು ಆ ಮಗ್ಗಿಯಲ್ಲಿ ಬರೋದಿಲ್ಲ. ಹಾಗಾಗ್ಬಿಟ್ಟು ನಾವು ಡೈರೆಕ್ಟಾಗಿ 2 ಅಂಕಿಗಳನ್ನು ತೊಗೊಳ್ತೀವಿ. 0ನ ಕಟ್ಟದೆ ಮೊದಲನೇ ಸ್ಥಾನದಿಂದ ಬಂದರೆ ಅಷ್ಟೇ ನಾವು ತೊಗೊಳ್ತೀವಿ. ಓಕೆ, 6 55 ಬಂದಿದೆ. ಸೊ ನಾವು 6ರ ಮಗ್ಗಿಯಲ್ಲಿ 55 ಅಥವಾ 55ಕ್ಕೆ ಹತ್ತಿರವಾಗಿರುವಂಥದ್ದು ಎಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. 48, 54, 60. 54 ಮತ್ತು 60ರ ಮಧ್ಯದಲ್ಲಿ 55 ಇದೆ ಅಲ್ವಾ. ಸೊ ಅದಕ್ಕಿಂತ 55ಕ್ಕಿಂತ ಕಡಿಮೆ ಆಗಿರೋದು ಈ 54. ಸೊ ನಾವು 6 9 54 ಅಂತ ತೊಗೊಳ್ತೀವಿ. 6 9 54. ಓಕೆ, ಸರಿ ಇದೆಯಲ್ವಾ? ಸೊ ಬನ್ನಿ. ಈಗ 5ರಲ್ಲಿ 4 ಕಳೆದ್ರೆ 1, 5ರಲ್ಲಿ 5 ಕಳೆದ್ರೆ 0. ನೆಕ್ಸ್ಟ್ ಇಳಿಸ್ಕೊಳ್ಳೋಣ 2. 6 2 12. ಓಕೆ, ಮತ್ತೆ 2ರಲ್ಲಿ 2 ಕಳೆದ್ರೆ 0, 1ರಲ್ಲಿ 1 ಕಳೆದ್ರೆ 0. ನೆಕ್ಸ್ಟ್ ಇಳಿಸ್ಕೊಳ್ಳೋಣ 1. ಮತ್ತೆ 6ನೇ ಮಗ್ಗಿಯಲ್ಲಿ 1 ಬರೋದಿಲ್ಲ. ಹೌದಲ್ವಾ? 6ಕ್ಕಿಂತ ಚಿಕ್ಕ ಸಂಖ್ಯೆ ಇದು. ಹಾಗಾಗ್ಬಿಟ್ಟು ನಾವು ಇಲ್ಲಿ 0ನ ಕಟ್ಟಿ ಈ 1ನ್ನು ಹಾಗೆ ಶೇಷವಾಗಿ ಉಳಿಸ್ಕೊಳ್ತೀವಿ. ಸೊ ಉಳಿಸ್ಕೊಳಕ್ಕಿಂತ ಮುಂಚೆ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡೋಣ. ಈ 0ನ ಇಲ್ಲಿ ನಾವು ಕಟ್ಟೆ 6 0ಗೆ 0 ಅಂತ ತೋರಿಸಿ ಲಾಸ್ಟಿಗೆ ನಾವು ಶೇಷ 1ಅನ್ನು ತೋರಿಸಬೇಕಾಗತ್ತೆ. ಇದು ಕಂಪ್ಲೀಟ್ ಮೆಥಡ್, ಭಾಗಾಕಾರದ ಕಂಪ್ಲೀಟ್ ಮೆಥಡ್. ನಾನು ಆವಾಗಲೇ ಹೇಳಿದೆ ಏನಂತ ಹೇಳ್ಬಿಟ್ಟು, ಭಾಜ್ಯ 3 ಅಂಕಿ ಆದರೆ ಭಾಗಲಬ್ಧದಲ್ಲಿ ಉತ್ತರದಲ್ಲೂ ಸಹ 3 ಅಂಕಿ ಸಿಗತ್ತೆ. ಇಲ್ಲಿ 4 ಅಂಕಿ ಇದ್ದಾವೆ ಮಿಸ್, ಇಲ್ಲಿ 3 ಅಂಕಿ ಇದ್ದಾವೆ. 1 2 3 4, ಇಲ್ಲಿ 3 ಬಂತಲ್ವಾ? ಹೌದು, 3 ಬಂತು. ಯಾಕೆ ಅಂತಂದರೆ ನಾವಿಲ್ಲಿ ಡೈರೆಕ್ಟಾಗಿ 2 ತೊಗೊಂಡ್ವಲ್ಲ, ಇಲ್ಲಿ 0 ಕಟ್ಟಿದ್ವಿ. ಸಂಖ್ಯೆಗಳ ಮುಂಭಾಗದಲ್ಲಿ ಮುಂದೆ 0 ಇತ್ತು ಅಂತ ಅಂದರೆ ಅದಕ್ಕೆ ಬೆಲೆ ಇಲ್ಲ. ಹಾಗಾಗ್ಬಿಟ್ಟು ನಾವು 920 ಅಂತ ಬರೆದ್ವಿ. ಅರ್ಥ ಆಗಿರಬಹುದು. ಸೊ ಇದಾದ ಮೇಲೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಇದೆ. ಏನಪ್ಪ ಅಂತಂದರೆ ನಾವಿಲ್ಲಿ ಲೆಕ್ಕ ಮಾಡಿಬಿಡ್ತೀವಿ. ಅದನ್ನು ನಾವು ತಾಳೆ ನೋಡಬೇಕಾಗತ್ತೆ. ತಾಳೆ ಅಂತ ಅಂದರೆ ಪರೀಕ್ಷಿಸಬೇಕಾಗತ್ತೆ, ನಮ್ಮ ಉತ್ತರ ಸರಿ ಇದೆಯೋ ಇಲ್ಲ ಅಂತ ಹೇಳಿ. ಅದಕ್ಕೆ ಒಂದು ಸ್ಟೆಪ್ ಇದೆ. ಏನಪ್ಪ ಅಂತಂದರೆ ಈ ಒಂದು ಭಾಜ್ಯ ಇದೆಯಲ್ಲ, 5 5 2 1 ಇಂಟು ಈ ಒಂದು ಭಾಗಲಬ್ಧ ಇದೆಯಲ್ಲ 9 2 0 ಇಂಟು ಈ ಒಂದು ಯಾವುದು ಭಾಜಕ 6 ಮಾಡೋಣ. 6 0 0, 6 2 12, 2 ದಶಕ 1, 6 9 54, 1 55. ಇದರ ಜೊತೆಗೆ ಶೇಷ ಏನು ಉಳಿದಿರುತ್ತಲ್ವಾ ಅದನ್ನು ಕೂಡಿಸ್ಬೇಕಾಗತ್ತೆ. 5 5 2 1. ಸೊ ಬನ್ನಿ, ನಮ್ಮ ಉತ್ತರ ಇದೆ. ನಾವಿಲ್ಲೇನು ನಮಗೆ ಪ್ರಶ್ನೆ ಕೊಟ್ಟಿದ್ರಲ್ವ, ಆ ಪ್ರಶ್ನೆ ಮತ್ತೆ ನಮಗೆ ವಾಪಸ್ ಸಿಕ್ಕಿದೆ ಅಂತ ಅಂದಮೇಲೆ ಇದೆರಡು ಟ್ಯಾಲಿ ಆದರೆ ಇದನ್ನು ನಾವು ತಾಳೆ ನೋಡುವುದು ಅಂತ ಹೇಳ್ತೀವಿ. ಓಕೆನಾ? ಟ್ಯಾಲಿ ಆಗಬೇಕು. ಸೊ ಏನಪ್ಪ ಅಂತಂದರೆ ಬಂದಿರೋ ಭಾಗಲಬ್ಧದ ಜೊತೆಗೆ ಭಾಜಕನ ಗುಣಿಸಿ ಶೇಷನ ಕೂಡಿಸಿದ್ರೆ, ಒಂದು ವೇಳೆ 0 ಬಂದಿದ್ರೆ ಶೇಷ 0 ಏನೋ ಕೂಡಿಸೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿಬಿಟ್ಟು ಇದು ಶೇಷನ ಕೂಡಿಸಿ ಏನು ಬರುತ್ತಲ್ವ ಅದು ನಮ್ಮ ಉತ್ತರ, ಅದು ನಮ್ಮ ಭಾಜ್ಯ. ಓಕೆ ಫ್ರೆಂಡ್ಸ್, ಐ ಹೋಪ್ ಈ ಭಾಗಾಕಾರದ ಪ್ರಶ್ನೆಗಳು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು.